ಬೆಳಗಾವಿಯಲ್ಲಿ ಕಬ್ಬಿನ ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟ ರಾಜ್ಯವ್ಯಾಪಿ ಕಿಚ್ಚು ವ್ಯಾಪಿಸ್ತಾ ಇದೆ. ಈ ಬೆನ್ನಲ್ಲೇ ಅಹೋರಾತ್ರಿ ಧರಣಿಯನ್ನು ಕೂಡ ನಡೆಸಿದ್ರು. ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಕೂಡ ಕನಿಷ್ಠ ಬೆಂಬಲ ಬೆಲೆಯನ್ನ 3,500 ರೂಪಾಯಿಗೆ ಹೆಚ್ಚಳ ಮಾಡಲೇಬೇಕು ಅನ್ನುವಂತಹ ಕೂಗು ತೀವ್ರತರವಾಗಿ ನಿನ್ನೆ ಕೂಡ ಮಾರ್ದನಿಸಿತ್ತು. ಡೀಟೇಲ್ಸ್ ಇದೆ ನೋಡೋಣ. ಕುಂದಾನಗರಿಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು 7ನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಹೋರಾಟ. ಶುಕ್ರವಾರದಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ನಿರ್ಣಯ. ಪಂಜಾಬ್ ಮಾದರಿಯಲ್ಲಿ ತಿರುವು ಪಡೆಯುತ್ತಾ ಹೋರಾಟ. ಕಬ್ಬು ದರ ನಿಗದಿ ಮತ್ತು ಬಾಕಿ ಪಾವತಿಗೆ ಆಗ್ರಹಿಸಿ ಬೆಳಗಾವಿಯ ರೈತರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದೆ. ಕಬ್ಬು ಬೆಳೆಗಾರರ ಕಿಚ್ಚು ಸತತ 7ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಥ್ ನೀಡಿದ್ರು. ಮುಂಜಾನೆಯಿಂದಲೂ ಸಹ ರೈತರೊಟ್ಟಿಗೆ ಇದ್ದ ವಿಜಯೇಂದ್ರ ಇಂದು ತಮ್ಮ ಹುಟ್ಟು ಹಬ್ಬವನ್ನು ಸಹ ರೈತರೊಂದಿಗೆ ಆಚರಿಸಿಕೊಳ್ಳಲಿದ್ದಾರೆ. ಇದಕ್ಕೂ ಮುನ್ನ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ ವಿಜಯೇಂದ್ರ, ರಾಜ್ಯ ಸರ್ಕಾರ ರೈತರ ಸಂಕಷ್ಟ ಆಲಿಸಲಿ, ರೈತರು ನ್ಯಾಯಯುತವಾಗಿ ಕೇಳುತ್ತಿರುವ ಕಬ್ಬಿನ ದರವನ್ನು ಘೋಷಣೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳುವವರೆಗೂ ಸಹ ತಾವು ಗುರ್ಲಾಪುರ ಗ್ರಾಮ ಬಿಟ್ಟು ಹೋಗೋದಿಲ್ಲ ಎಂದಿದ್ದಾರೆ. ರೈತ ಅಂತ ಹೇಳಿದ್ರೆ ಯಾವುದೊಂದು ಜಾತಿ ಇಲ್ಲ, ರೈತ ಅಂತ ಹೇಳಿದ್ರೆ ಯಾವುದೊಂದು ರಾಜಕೀಯ ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರಲ್ಲ. ಇಲ್ಲಿ ನೋಡಿ, ಕಳೆದ 6 ತಿಂಗಳ ಹೋರಾಟ ನಡೀತಾ ಇದೆ. ಸರ್ಕಾರದ ಯಾವುದೇ ಒಬ್ಬ ಸಚಿವ ಇಲ್ಲಿ ಬಂದು ಇವರನ್ನ ಮಾತಾಡ್ಸಿಲ್ಲ ಅಂತ ಹೇಳಿದ್ರೆ ಎಂಥದ್ದು ದುರ್ದೈವ ಇದು. ರೈತರ ಕಬ್ಬು ಬೆಳೆಗಾರರ ತಾಳ್ಮೆಯನ್ನ ಪರೀಕ್ಷೆ ಮಾಡೋದನ್ನ ಬಿಟ್ಟು ಒಂದು ಜವಾಬ್ದಾರಿಯುತ ಸರ್ಕಾರ ಹೇಗೆ ನಡ್ಕೋಬೇಕು ಅದನ್ನು ನನ್ನ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ನಾನು ಇವತ್ತು ಕೂಡ ವಿನಂತಿ ಮಾಡ್ತೇನೆ, ಅವ್ರು ಏನೇ ಹೇಳಬೇಕು ಅಂತಿದ್ರು ಸಹ ಇಲ್ಲೇ ಬಂದು ಇದೇ ವೇದಿಕೆಯಲ್ಲಿ ರೈತರ ಮುಂದೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರದ ಪಾತ್ರ ಏನು, ರಾಜ್ಯ ಸರ್ಕಾರದ ಪಾತ್ರ ಏನು, ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತದೆ, ಎಲ್ಲದನ್ನು ಕೂಡ ಇಲ್ಲೇ ಮುಕ್ತವಾಗಿ ಚರ್ಚೆ ಮಾಡೋಣ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿದ ಸರ್ಕಾರ ಇಂದು ಪ್ರತಿಭಟನಾ ಸ್ಥಳಕ್ಕೆ ಸಚಿವರ ಭೇಟಿ, ಮಾತುಕತೆ. ರೈತರು ನಡೆಸ್ತಾ ಇರೋ ಈ ಹೋರಾಟ ಇಂದಿಗೆ 6ನೇ ದಿನ ಪೂರೈಸಿ 7ನೇ ದಿನಕ್ಕೆ ಪ್ರವೇಶ ಮಾಡಿದೆ. ಹೀಗಿದ್ದರೂ ಸಹ ಈವರೆಗೆ ಸರ್ಕಾರದ ಯಾವುದೇ ಸಚಿವರು ಬಂದು ರೈತರ ಸಂಕಷ್ಟ ಆಲಿಸುವ ಕೆಲಸ ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರವೇ ಉಳಿದಿದ್ದಾರೆ. ಇನ್ನು ಇವತ್ತು ಹಿರಿಯ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಭಟನಾ ಸ್ಥಳಕ್ಕೆ ಬರಲಿದ್ದಾರೆ ಎನ್ನಲಾಗ್ತಿದೆ. ರೈತರು ರಾಜ್ಯ ಹೆದ್ದಾರಿಯನ್ನು ತಡೆದು ನಡೆಸುತ್ತಿರುವ ಈ ಪ್ರತಿಭಟನೆಯನ್ನ ನವೆಂಬರ್ 7ರಿಂದ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಮಾಡೋಕೆ ನಿರ್ಧರಿಸಿದ್ದಾರೆ. ಈ ಕುರಿತು ಪಬ್ಲಿಕ್ ಟಿವಿಗೆ ರೈತ ಮುಖಂಡ ಚೂನಪ್ಪ ಪೂಜಾರಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸರ್ಕಾರ ಈ ವಿಚಾರದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬರದ ಹೊರತು ನಾವು ಪ್ರತಿಭಟನೆ ಹಿಂದೆ ಪಡೆಯೋದಿಲ್ಲ, ಹೋರಾಟ ತೀವ್ರಗೊಳಿಸುತ್ತಾ ಹೋಗ್ತೀವಿ ಎಂದಿದ್ದಾರೆ. ಇವತ್ತು ಹೊಸ ತೀರ್ಮಾನ ಪಡೆದತಿ. ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಟನ್ ಕಬ್ಬಿಗೆ 5,000 ರೂಪಾಯಿ ತೆರಿಗೆ ಹಣ ಹೋಗ್ತತಿ, ಅದರೊಳಗಿಂದ 1,000 ರೂಪಾಯಿ ಕೊಡ್ರಿ ಅಂತೇಳಿ ಗುರ್ಲಾಪುರ ವೇದಿಕೆ ರಾಜ್ಯದ ಲಕ್ಷಾಂತರ ಕಬ್ಬು ಬೆಳೆಗಾರರು ಒತ್ತಾಯ ಮಾಡ್ಯಾರು. ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರು ಕೂಡ ಇದ್ರೊಳಗಿಂದ ಅರ್ಧ ಅಲ್ಲಿ ಹೋಗ್ತೈತಿ, ಅವ್ರಿಗೂ 1,000 ರೂಪಾಯಿ ಕೊಡ್ಬೇಕಂತ ಒತ್ತಾಯ ಮಾಡಿದ್ದು. ಇದೆಲ್ಲ ಏನಾರು ಸರಿಯಾಗಿ ಗುರ್ಲಾಪುರ ವೇದಿಕೆಗೆ ಬಂದ ರಾಜ್ಯದ ಮುಖ್ಯಮಂತ್ರಿ ಅವರು ಇಲ್ಲೇ ಬರಬೇಕು, ಬಂದು ಘೋಷಣೆ ಮಾಡಬೇಕು. ಏನಾರು ಸ್ಪಂದಿಸದೇ ಇದ್ರೆ 7ನೇ ತಾರೀಕ ಸುಮಾರು 50 ಲಕ್ಷ ಜನ ಬೆಂಗಳೂರಿಂದ ಹಿಡ್ಕೊಂಡು ಇವತ್ತು ಮಹಾರಾಷ್ಟ್ರ ಬೌಂಡ್ರಿ ಒಳಗೂ ಕೂಡ 50 ಲಕ್ಷ ಕಬ್ಬು ಬೆಳೆಗಾರರು ಕೂಡ ಕೂಡ್ತಾ ಇದ್ದೀವಿ. ನಾವು ವಿಶೇಷವಾಗಿ ಬೆಳಗಾವಿ ಏನು 10 ಟೋಲ್ ನಾಕ ಇದೆ, ಅಲ್ಲೇ 10 ಲಕ್ಷ ಜನ ಕಬ್ಬು ಬೆಳೆಗಾರ ಸೇರ್ತಾ ಇದ್ದೀವಿ. ಸತತ 7ನೇ ದಿನದತ್ತ ಸಾಗ್ತಾ ಇರೋ ರೈತರ ಹೋರಾಟಕ್ಕೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ. ಸದ್ಯ ರಾಜ್ಯ ಹೆದ್ದಾರಿಯ ಮೇಲೆ ನಡೆದಿರುವ ಈ ಹೋರಾಟ ನವೆಂಬರ್ 7ರಿಂದ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ನಡೆಯಲಿದೆ. ಅದಕ್ಕೂ ಮುನ್ನ ಸರ್ಕಾರ ರೈತರ ಬೇಡಿಕೆಗೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾಮನ್ ವಿನಾಯಕ ಜೊತೆ ದಿಲೀಪ ಗುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.